ಹೇಮಂತ್ ಸೊರೇನ್ ಅವರು ಜೈಲಿಗೆ ಹೋಗಿ ಬಂದಂತ ನಂತರದಲ್ಲಿ ಅದನ್ನ ಬಹಳ ಜನರ ಮುಂದೆ ನನ್ನನ್ನ ಸಿಕ್ಕಾಕ್ಸಿದ್ರು. ಆದಿವಾಸಿಗಳ ವಿರುದ್ಧವಾಗಿರುವಂತ ಸರ್ಕಾರ, ಕೇಂದ್ರದ ಸರ್ಕಾರ ಅನ್ನುವಂತನ ಬಿಂಬಿಸುವಂತ ಪ್ರಯತ್ನವನ್ನ ಪಟ್ಟಿದ್ದರು. ಬಹಳ ಅದಕ್ಕೆ ಜನ ಮನ್ನಣೆಯನ್ನ ಕೊಟ್ಟಿದ್ದಾರಾ, ಅದು ಇವತ್ತು ರಿಸಲ್ಟ್ ಅಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು. ಆಮೇಲೆ ಇನ್ನೊಂದು ವಿಚಾರ ಅಂತಾನೆ, ವಿಶೇಷವಾಗಿ ಬಿಜೆಪಿ ಈ ಬಾರಿ ಆಲ್ ಜಾರ್ಖಂಡ್ ಸ್ಟೂಡೆಂಟ್ ಯೂನಿಯನ್ ಜೊತೆಗೆ ಅವರು ಮೈತ್ರಿ ಮಾಡಿಕೊಳ್ಳುವ ಮುಖೇನವಾಗಿ, ಆಮೇಲೆ MVM ಅನ್ನ ತಮ್ಮ ಜೊತೆಗೆ ವಿಲೀನ ಮಾಡಿಕೊಳ್ಳುವ ಮುಖೇನವಾಗಿ ಅವರು ವಿಶೇಷವಾಗಿ ಈ ಬಾರಿ ಆದಿವಾಸಿಗಳ ಮತಗಳ ಮೇಲೆ ಅವರು ಕಣ್ಣಿಟ್ಟಿದ್ರು. ಬಹುಶಃ ಅವರಿಗಿದು ಅನುಕೂಲ ತಂದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಒಟ್ಟು 78,360 ಮತಗಳನ್ನ ಪಡೆಯುವ ಮುಖೇನವಾಗಿ 45,000ಕ್ಕೂ ಅಧಿಕ ಮತಗಳ ಮುನ್ನಡೆಯನ್ನ ಅವರು ಸಾಧಿಸಿದ್ದಾರೆ. 46,000 ಮತಗಳ ಅಂತರದಿಂದ ಪ್ರಿಯಾಂಕಾ ಗಾಂಧಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥದ್ದು ನಮಗೆ ಸಿಗ್ತಾ ಇರುವಂತಹ ರಿಪೋರ್ಟ್ ವಯನಾಡಿಗೆ ಸಂಬಂಧಪಟ್ಟ ಹಾಗೆ. ಸೊ ಇದು ವಯನಾಡಿಗೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕಾ ಅವರ ಮುನ್ನಡೆ ಗೊತ್ತಾಗ್ತಾ ಇದೆ. ಇನ್ನು ಜಾರ್ಖಂಡ್ಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನೇತೃತ್ವದ ಪಕ್ಷಗಳ ಮುನ್ನಡೆಯಲ್ಲಿರುವಂತದ್ದು ನಮಗೆ ಗೊತ್ತಾಗ್ತಾ ಇದೆ. ಜಾರ್ಖಂಡ್ನಲ್ಲಿ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ರೆ 41 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು. ಸದ್ಯ ಬಿಜೆಪಿ ಈಗ 38 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇನ್ನೂ 10 ಕ್ಷೇತ್ರಗಳ ರಿಸಲ್ಟ್ ಬರುವಂತದ್ದು ಬಾಕಿ ಇದೆ.